टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 2008 ಮುಂಬೈ ದಾಳಿ ಪ್ರಕರಣದ ಆರೋಪಿ ತಹವೂರ್ ರಾಣಾನನ್ನ ಅಮೆರಿಕ ಭಾರತಕ್ಕೆ ಗಡೀಪಾರು ಮಾಡಿದೆ. ಲಾಸ್ ಏಂಜಲೀಸ್ ಜೈಲಿನಲ್ಲಿದ್ದ ರಾಣಾನನ್ನ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ವಿಮಾನದ ಮೂಲಕ ಭಾರತಕ್ಕೆ ಕರೆತರ್ತಾ ಇದ್ದಾರೆ. ಮುಂಬೈ ದಾಳಿ ನಡೆದ 17 ವರ್ಷಗಳ ಬಳಿಕ ತಹವೂರ್ ರಾಣಾ ಭಾರತಕ್ಕೆ ಸಿಕ್ಕಿದ್ದಾನೆ. ಕುಡಿಯೋ ನೀರಿನ ಬಾಟಲ್ಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಗ್ಯ ಇಲಾಖೆ ಮೆಗಾ ಆಪರೇಷನ್ ಮಾಡಿದೆ. ಒಟ್ಟು 296 ಕುಡಿಯುವ ನೀರಿನ ಬಾಟಲ್ಗಳ ಸ್ಯಾಂಪಲ್ ಸಂಗ್ರಹಿಸಲಾಗಿದ್ದು 72 ಮಾದರಿಗಳು ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ ಹಾಗೂ 88 ಮಾದರಿಗಳು ಕಳಪೆ ಅಂತ ಗೊತ್ತಾಗಿದೆ. ಇನ್ನು 46 ಮಾದರಿಗಳ ರಿಪೋರ್ಟ್ ಬರಬೇಕಾಗಿದೆ. ತುಮಕೂರಿನಲ್ಲಿಯೇ 3 ನೀರಿನ ಬ್ರ್ಯಾಂಡ್ ಬಾಟಲ್ಗಳು ಅಸುರಕ್ಷಿತ ಅಂತ ವರದಿಯಲ್ಲಿದೆ. ಮಾತಾ ಸಿಗ್ನೇಚರ್, ಸುರಭಿ ಡ್ಯೂ ಸಿಗ್ನೇಚರ್ ಅಸುರಕ್ಷಿತವಾಗಿದೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಮಂಡ್ಯದಲ್ಲಿ ಅಪೋಲೋ ಆಕ್ವಾ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಯಿ, ಹಾವೇರಿಯಲ್ಲಿ ಐಸ್ ಬ್ಲೂ ಹಾಗೂ ಸ್ವಾಸ್ಥ್ ಅಸುರಕ್ಷಿತವಾಗಿದೆ. ಮೈಸೂರು ನಗರದಲ್ಲಿ ಜೆನ್ಯೂನ್ ಆಕ್ವಾ, ವಿಜಯಪುರದಲ್ಲಿ ಲೋಹಿಷ, ರಾಯಚೂರಿನಲ್ಲಿ ರಾಯಲ್ 9 ತಯಾರಾಗೋ ನೀರು ಅಸುರಕ್ಷಿತವಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಎಸ್ಎಸ್, ಶಿವಮೊಗ್ಗದಲ್ಲಿ ಡಿಯೋ ಡ್ರಾಪ್ಸ್, ಕೊಡಗಿನಲ್ಲಿ ಆಕ್ವಾ, ಬಾಗಲಕೋಟೆಯಲ್ಲಿ ಆಕ್ವಾ ಸಾಗರ್, ಬೆಳಗಾವಿಯಲ್ಲಿ ಸ್ಪೇರಲ್ ಆಕ್ವಾ ಸುರಕ್ಷಿತವಾಗಿದೆ. ಬಾಟಲ್ ನೀರು ಮಾತ್ರವಲ್ಲ, ತಿನ್ನೋ ಪನೀರ್ ಕೂಡ ಪಾಯ್ಸನ್ ಆಗಿದೆ. ಆರೋಗ್ಯ ಇಲಾಖೆ 231 ಮಾದರಿಗಳ ಪನೀರ್ ಸಂಗ್ರಹಿಸಿದ್ದು, ಇದರಲ್ಲಿ 2 ಮಾದರಿಯ ಪನೀರ್ ಸುರಕ್ಷಿತವಲ್ಲ, 30 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ಬಾಕಿ 199 ಮಾದರಿಗಳ ಪರೀಕ್ಷೆ ನಡೀತಾ ಇದೆ. ಹಾಗೆ 43 ಕೋವಾ ಸ್ಯಾಂಪಲ್ಸ್ ಪರೀಕ್ಷೆಯಲ್ಲೂ ಬೆಚ್ಚಿ ಬೀಳಿಸೋ ವರದಿ ಬಂದಿದೆ. 6 ಮಾದರಿ ಸುರಕ್ಷಿತ, 3 ಅಸುರಕ್ಷಿತ ಅಂತ ವರದಿ ಬಂದಿದೆ. 37 ಸ್ಯಾಂಪಲ್ಸ್ಗಳ ರಿಪೋರ್ಟ್ ಬಾಕಿ ಇದೆ. ವಿವಿಧ 198 ಸಿಹಿ ತಿಂಡಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರಲ್ಲಿ 81 ಸುರಕ್ಷಿತವಾಗಿದ್ದು 2 ಸಿಹಿ ತಿಂಡಿಗಳು ಸುರಕ್ಷಿತವಲ್ಲ ಅಂತ ವರದಿಯಿಂದ ತಿಳಿದುಬಂದಿದೆ. ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ಆಪ್ಗೆ ಶೀಘ್ರ ಹೊಸ ಮಾನದಂಡ ನಿಗದಿಪಡಿಸಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆನ್ಲೈನ್ ಗೇಮ್ ಬೆಟ್ಟಿಂಗ್ ಕೇವಲ ನಗರ ಪ್ರದೇಶದಲ್ಲಿಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಹರಡಿಕೊಳ್ತಾ ಇದೆ. ಜನರನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತ ಸಭೆ ಮಾಡ್ತೇವೆ ಅಂತ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಗೃಹಿಣಿ ಆಸ್ಮಾ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ಸೇರಿ ಒಟ್ಟು 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಈಗಾಗಲೇ ಪತಿ ಬಶೀರ್ನನ್ನ ಹೆಬ್ಬಾಳ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಶೀರ್ ತಾಯಿ, ಅಣ್ಣ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಉದ್ದೇಬೋರನಹಳ್ಳಿ ಬಳಿ ಇರುವ ಚುರ್ಚೇಗಡ್ಡ ಭಾರೀ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ನಿನ್ನೆ ಸಂಜೆಯಿಂದ ಅರಣ್ಯ ಪ್ರದೇಶ ಹೊತ್ತಿ ಉರಿತಾ ಇದೆ. ಬೆಂಕಿ ನಂದಿಸಲು ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಉತ್ತರ ಕನ್ನಡದ ದಾಂಡೇಲಿಯ ಗಾಂಧಿನಗರದಲ್ಲಿ ಮನೆಯೊಂದರಲ್ಲಿ 500 ರೂಪಾಯಿ ಮುಖಬೆಲೆಯ 14 ಕೋಟಿ ನಕಲಿ ನೋಟು ಪತ್ತೆಯಾಗಿದೆ. ಅರ್ಷದ್ ಖಾನ್ ಎಂಬಾತನ ಮನೆಯಲ್ಲಿ ಕೋಟಿ ನಕಲಿ ನೋಟು ಪತ್ತೆಯಾಗಿದೆ. ವಕ್ಫ್ ಮಸೂದೆ ಹಿಂಪಡೆಯಲು ಒತ್ತಾಯಿಸಿ ನಡೆಸ್ತಾ ಇದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಘಟನೆ ನಡೆದಿದ್ದು, ಉದ್ರಿಕ್ತರ ಗುಂಪು ಪೊಲೀಸರ ವಾಹನಕ್ಕೆ ಬೆಂಕಿ ಹಚ್ಚಿದೆ. ಪ್ರತಿಭಟನಾ ಮೆರವಣಿಗೆಗೆ ತೆರಳುವಾಗ ಹಿಂಸಾಚಾರ ನಡೆದಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ 19 ವರ್ಷದ ಯುವತಿಯನ್ನ ಅಪಹರಿಸಿದ್ದ ದುರುಳರು 1 ವಾರದವರೆಗೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ರು. 8 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇನ್ನುಳಿದ 15 ಜನ ಕ್ರಿಮಿಗಳಿಗಾಗಿ ಖಾಕಿ ಬಲೆ ಬೀಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಎಐಸಿಸಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ವೇಳೆ ಹಿರಿಯ ಕಾಂಗ್ರೆಸ್ ನಾಯಕ ಚಿದಂಬರಂ ಬಿಸಿಲಿನ ತಾಪಕ್ಕೆ ಬೆಂದು ಮೂರ್ಛೆ ಹೋಗಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾಜಿ ಕ್ರಿಕೆಟಿಗ ಕೇದಾರ್ ಜಾಧವ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ನಿನ್ನೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮುಂಬೈನಲ್ಲಿ ಮಹಾರಾಷ್ಟ್ರ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬಾವಾಂಕುಲೆ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದರು. ಮೋದಿ ಮತ್ತು ಫಡ್ನವೀಸ್ರಿಂದ ಪ್ರಭಾವಿತವಾಗಿರುವುದಾಗಿ ಹೇಳಿದ್ದಾರೆ. ಆರ್ಜೆಡಿ ನಾಯಕ ತೇಜಸ್ವಿ ಪ್ರಸಾದ್ ಯಾದವ್ ಪ್ರತಿಪಕ್ಷಗಳ ಮೈತ್ರಿಕೂಟ ಮಹಾಘಟಬಂಧನ್ ಸಿಎಂ ಅಭ್ಯರ್ಥಿ ನಾನೇ ಅಂತ ಘೋಷಿಸಿಕೊಂಡಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯನ್ನ ಒಗ್ಗಟ್ಟಿನಿಂದ ಎದುರಿಸಬೇಕೆಂದು ರಾಹುಲ್ ಗಾಂಧಿ ಹೇಳಿದ ಮರುದಿನವೇ ತೇಜಸ್ವಿ ಹೀಗೆ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಪಂಜಾಬ್ನಲ್ಲಿ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸೋತಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ 6 ವಿಕೆಟ್ ನಷ್ಟಕ್ಕೆ 219 ರನ್ ಸಿಡಿಸಿತು. 220 ದೊಡ್ಡ ಗುರಿ ಬೆನ್ನತ್ತಿದ ಸಿಎಸ್ಕೆ 201 ರನ್ ಮಾತ್ರ ಗಳಿಸಿ ಸೋಲನ್ನೊಪ್ಪಿಕೊಂಡಿದೆ. ಈ ಮೂಲಕ ಸತತ 4ನೇ ಪಂದ್ಯವನ್ನ ಚೆನ್ನೈ ತಂಡ ಸೋತಿದೆ. ನಾಳೆ ತವರು ಮೈದಾನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ 2ನೇ ಪಂದ್ಯ ಆಡಲು ಸಿದ್ಧವಾಗಿದೆ. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಲಿಷ್ಠ ಆರ್ಸಿಬಿಗೆ ಬಲಿಷ್ಠ ಡೆಲ್ಲಿ ತಂಡ ಸವಾಲಿಸಿದ್ದು ನಿಂತಿದೆ. ಡೆಲ್ಲಿ ತಂಡದಲ್ಲಿರುವ ಸೂಪರ್ ಸ್ಟಾರ್ ಕನ್ನಡಿಗ ಕೆಎಲ್ ರಾಹುಲ್ ಆರ್ಸಿಬಿ ವಿರುದ್ಧ ಸೆಣಸಾಡಲಿದ್ದಾರೆ.